ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸುಬ್ರಹ್ಮಣ್ಯ ಮಿಲಿಯನ್ ಮೊಮೆಂಟ್ಸ್ ಚಾನೆಲ್ ಇಂದ. ನಾವಿವತ್ತು ವೀರಚಂದ್ರಹಾಸ ಫಿಲ್ಮ್ ನೋಡ್ಬೇಕು ಅಂತ ಹೊರಟಿದೀವಿ ಥಿಯೇಟರ್ಗೆ. ಮೊದ್ಲೆಲ್ಲ ನಾವು ಥಿಯೇಟರ್ಗೆ ಫಿಲ್ಮ್ಗೆ ಹೋಗ್ಬೇಕಂತಿದ್ರೆ ಸೀದಾ ಕುಂದಾಪುರಕ್ಕೆ ಹೋಗ್ಬೇಕಿತ್ತು. ಕುಂದಾಪುರದಲ್ಲಿ ಅವಾಗ ಗೀತಾಂಜಲಿ, ಪೂರ್ಣಿಮಾ, ವಿನಾಯಕ ಟಾಕೀಸ್ಗಳಿದ್ವು. ಆಮೇಲೆ ಅಂಕದ ಕಟ್ಟೆ ಹತ್ರ ಶಶಿಧರ ಥಿಯೇಟರ್ ಇತ್ತು. ಈಗ ಆ ಎಲ್ಲ ಥಿಯೇಟರ್ಗಳು ಸಹ ಬಂದ್ ಆಗಿದೆ. ಹಾಗಾಗಿ ಥಿಯೇಟರ್ಗೆ ಮೂವಿಗೆ ಹೋಗ್ಬೇಕಂತ ಹೇಳಿದ್ರೆ ನಮ್ಮ ಕೋಟೇಶ್ವರದಲ್ಲೇ ಭಾರತ್ ಸಿನಿಮಾಸ್ ಇದೆ. ಈ ಫಿಲ್ಮು ಸಹ ಭಾರತ್ ಸಿನಿಮಾದಲ್ಲೇ ನಾವು ನೋಡ್ಲಿಕ್ಕೆ ಹೋಗ್ತಾ ಇರುವಂತದ್ದು. ನಾವೆಲ್ಲ ಚಿಕ್ಕವರಿರುವಾಗ ಕುಂದಾಪುರಕ್ಕೆ ಹೋಗ್ತಿದ್ವಲ್ಲ ಫಿಲ್ಮ್ ನೋಡ್ಲಿಕ್ಕೆ. ಅಬ್ಬಾ, ಅವಾಗ ಜನಜಂಗುಳಿಯಲ್ಲಿ ಟಿಕೆಟ್ ಸಿಗೋದೇ ಕಷ್ಟ ಆಗ್ತಾ ಇತ್ತು. ಇವಾಗೆಲ್ಲ ಆನ್ಲೈನ್ ಬುಕ್ಕಿಂಗ್, ಮನೇಲಿ ಕೂತ್ಕೊಂಡೇ ನಾವು ಫಿಲ್ಮಿಗೆ ಟಿಕೆಟ್ಸ್ ನ ತೆಗೆದಿಟ್ಕೋಬಹುದಲ್ವಾ. ನೋಡಿ, ಭಾರತ್ ಸಿನಿಮಾಸ್ ಬಂದೇ ಬಿಡ್ತು. ಕೋಟೇಶ್ವರ ಎಷ್ಟು ಇಂಪ್ರೂವ್ ಆಗಿದೆ ಅಲ್ವಾ. ಕುಂದಾಪುರ ಅನ್ನುವಂಥದ್ದು ಬೆಳಿತಿರೋ ನಗರ. ಬನ್ನಿ ಭಾರತ್ ಮಾಲ್ ಒಳಗೆ ಹೋಗೋಣ. ಮಕ್ಕಳಿಗೆ ಊಟ ಮಾಡಿಸ್ಕೊಂಡೇ ಕರ್ಕೊಂಡ್ ಬಂದಿದೀವಿ, ಯಾಕಂದ್ರೆ ಒಳಗಡೆ ಜಂಕ್ ಫುಡ್ ತುಂಬಾ ಕೇಳ್ತಾರೆ ಅಂತ. ನಾವು ಸ್ವಲ್ಪ ಬೇಗನೆ ಬಂದಿದೀವಿ, ಆದ್ರೆ ಇಲ್ಲಿ ನಮ್ಗೆ ಮೊದ್ಲಿನ ತರ ಟಿಕೆಟಿಗೋಸ್ಕರ ಲೈನ್ ನಿಲ್ಲುವ ಅಗತ್ಯ ಇಲ್ಲ. ಮೊದ್ಲೇ ಹೇಳಿದಿನಲ್ಲ ಆನ್ಲೈನ್ ಬುಕ್ ಆಗಿದೆ ಅಂತ. ಥಿಯೇಟರ್ ಇರೋದು 2ನೇ ಫ್ಲೋರ್ ಅಲ್ಲಿ. ಫಸ್ಟ್ ಫ್ಲೋರ್ ನಲ್ಲಿ ಪೋಸ್ಟರ್ಸ್ ಗಳನ್ನೆಲ್ಲ ಹಾಕಿದ್ರು. ಹಾಗೆ ಸುಮ್ನೆ ಒಂದು ಫೋಟೋ ಕ್ಲಿಕ್ ಮಾಡ್ಕೊಂಡು ಲಿಫ್ಟ್ ಮುಖಾಂತರ ಮೇಲೆ ಹೋದ್ವಿ. ನಮ್ದು ಟಿಕೆಟ್ ಕನ್ಫರ್ಮೇಶನ್ ಆದ ನಂತರ ಒಳಗಡೆ ಬಿಟ್ರು. ನನ್ಗೆ ಭಯ ಇತ್ತು ಏನಂತ ಹೇಳಿದ್ರೆ, ಮಕ್ಕಳು ಫಿಲ್ಮ್ ಅನ್ನ ನೋಡ್ತಾರ ಇಲ್ವಾ ಅಂತ. ಯಾಕಂದ್ರೆ ಅವ್ರ ಯಕ್ಷಗಾನಕ್ಕೆಲ್ಲ ಹೋದವರಲ್ಲ. ಹಾಗಾಗಿ ಈ ಫಿಲ್ಮ್ ಅವ್ರಿಗೆ ಬೋರ್ ಆಗ್ಬೋದೇನೋ ಅಂತ ಅನ್ಕೊಂಡಿದ್ದೆ. ನೋಡಿ, ಶಿವರಾಜ್ ಕುಮಾರ್ ಅವರು ಪೋಸ್ಟರ್ ಅಲ್ಲಿ ನಮ್ಮ ಯಕ್ಷಗಾನದ ಒಂದು ವೇಷಭೂಷಣದಲ್ಲಿ ಎಷ್ಟು ಚಂದ ಕಾಣ್ತಾ ಇದ್ದಾರೆ ಅಂತ. ಇದೆಲ್ಲ ಪೋಸ್ಟರ್ಸ್ ಅನ್ನ ನೋಡುವಾಗ ಮಕ್ಕಳಿಗೆ ತುಂಬಾ ಖುಷಿ ಆಯ್ತು. ಫಿಲ್ಮ್ ಅನ್ನ ಅವರು ಯಾವ ರೀತಿಯಾಗಿ ಎಂಜಾಯ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ಯಾಕಂದ್ರೆ ಇದು ಹೊಸ್ತು. ಆದ್ರೂ ನಾನು ಅವ್ರಿಗೆ ಫಸ್ಟ್ ಗೆ ಹೇಳಿದ್ದೆ, ನಿದ್ರೆ ಬಂದ್ರೆ ಸುಮ್ನೆ ಮಲ್ಕೊಂಡ್ ಬಿಡ್ಬೇಕು, ನಮ್ಗೆ ಸಮಸ್ಯೆ ಮಾಡಬಾರದು ಅಂತ. ನಾವು ಬೇಗನೆ ಥಿಯೇಟರ್ ಒಳಗಡೆ ಹೋಗಿ ಕೂತ್ಕೊಂಡ್ವಿ. ಆಮೇಲೆ ಮೊಬೈಲ್ ಅನ್ನ ಸಹ ಸ್ವಿಚ್ ಆಫ್ ಮಾಡ್ಕೊಂಡ್ವಿ. ಈ ಫಿಲ್ಮ್ ಬಗ್ಗೆ ನಾನು ನಾಳೆ ರಿವ್ಯೂ ಮಾಡ್ತೀನಿ. ಬಾಯ್ ಬಾಯ್, ಗುಡ್ ನೈಟ್. ಹಾಯ್, ನಾನು ವೀರಚಂದ್ರಹಾಸ ಚಿತ್ರವನ್ನ ಫ್ಯಾಮಿಲಿ ಜೊತೆಗೆ ಹೋಗಿ ನೋಡ್ಕೊಂಡು ಬಂದೆ. ಅತ್ಯದ್ಭುತವಾದಂತಹ ಚಿತ್ರ. ಚಿತ್ರ ನೋಡ್ಕೊಂಡು ಬಂದ ನಂತರ ಅದ್ರ ಬಗ್ಗೆ 4 ಮಾತನ್ನ ಆಡ್ಲೇಬೇಕು. ನಿಮ್ಗೆ ಏನ್ ಅನಿಸ್ತು ಅನ್ನೋದ್ರ ಬಗ್ಗೆ ಅಲ್ವಾ. ಸೊ ನನ್ನ ವೈಯಕ್ತಿಕ ಅಭಿಪ್ರಾಯ, ಅನಿಸಿಕೆ, ಅನುಭವವನ್ನ ನಿಮ್ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ. ನಾನು ಸಹ ಹಲವಾರು ಯಕ್ಷಗಾನಗಳನ್ನ ನೋಡಿದ್ದೀನಿ. ಯಕ್ಷಗಾನ ಅಂತ ಹೇಳಿದ್ರೆ ಒಂದು ಸಣ್ಣದಾದಂತಹ ಒಂದು ಚೌಕಟ್ಟಲ್ಲಿ, ಹಿಮ್ಮೇಳ ಮುಮ್ಮೇಳದಲ್ಲಿ ಒಂದು ಕಥಾ ಪ್ರಸಂಗವನ್ನ ಆಡಿ ತೋರಿಸುವಂತದ್ದು. ಆ ಕಥಾ ಪ್ರಸಂಗದಲ್ಲಿ ಬರುವಂತಹ ಏನು ಸನ್ನಿವೇಶಗಳಿರ್ತದೆ, ಯುದ್ಧದ ಸನ್ನಿವೇಶ ಇರ್ಬೋದು, ಅರಮನೆಯ ಸನ್ನಿವೇಶ ಇರ್ಬೋದು ಇತ್ಯಾದಿ, ಅದೆಲ್ಲವನ್ನು ನಾವು ಕಲ್ಪನೆ ಮಾಡಿಕೊಳ್ಳಿಕ್ಕೆ ಮಾತ್ರ ಸಾಧ್ಯ ಇತ್ತು. ಆದ್ರೆ ರವಿ ಬಸ್ರೂರ್ ಅವರ ನೇತೃತ್ವದಲ್ಲಿ ಬಂದಂತಹ ಈ ಚಿತ್ರದಲ್ಲಿ ಆ ಸನ್ನಿವೇಶಕ್ಕೆಲ್ಲ ಜೀವ ಕೊಡಲಾಗಿದೆ. ಅಂತ ಹೇಳಿದ್ರೆ ಅರಮನೆಯ ಚಿತ್ರಣವನ್ನ ಅರಮನೆಯ ಸನ್ನಿವೇಶದೊಂದಿಗೆ, ಯುದ್ಧದ ಚಿತ್ರವನ್ನ ಯುದ್ಧದ ಸನ್ನಿವೇಶದೊಂದಿಗೆ ಆ ರೀತಿಯಾಗಿ ತೋರಿಸಿದ್ದಾರೆ. ಹೊಸ ಪ್ರಯತ್ನ, ಹೊಸ ಚಿಂತನೆ, ಈ ರೀತಿಯಾದಂತಹ ಚಿಂತನೆ ಮೂಡುವಂತದ್ದೇ ಅಪರೂಪ ಅಲ್ವಾ. ಸೊ ಚೆನ್ನಾಗಿತ್ತು. ಚಿತ್ರದ ನಿರ್ದೇಶನ ಮತ್ತೆ ನಿರ್ಮಾಪಕರ ಬಗ್ಗೆ ಹೇಳೋದಾದ್ರೆ, ಚಿತ್ರವನ್ನ ನಿರ್ದೇಶನ ಮಾಡಿದವರು ನಿಮ್ಗೆಲ್ಲ ಗೊತ್ತಿರೋ ಹಾಗೆ KGF ಖ್ಯಾತಿಯ ರವಿ ಬಸ್ರೂರ್ ಅವರು. ಇದು ಅವರ 6ನೆಯ ನಿರ್ದೇಶಿತ ಚಿತ್ರ. ಅವರು ಹಿಂದೆ ಗಿರ್ಮಿಟ್ ಅನ್ನುವಂತಹ ಚಿತ್ರವನ್ನ ಹೊಸ ಪ್ರಯೋಗವನ್ನಾಗಿ ಪ್ರಯತ್ನಿಸಿದ್ರು. ಇದು ಅವರ ಪ್ರಯೋಗಶೀಲತೆಯ ನಿಟ್ಟಿನಲ್ಲಿ 2ನೆಯ ಚಿತ್ರ, ಮತ್ತೆ ಅತ್ಯದ್ಭುತವಾಗಿ ಬಂದಿದೆ. ಓಂಕಾರ್ ಮೂವೀಸ್ ಮತ್ತು ರವಿ ಬಸ್ರೂರ್ ಮೂವೀಸ್ ಬ್ಯಾನರ್ ನ ಅಡಿಯಲ್ಲಿ NS ರಾಜ್ಕುಮಾರ್ ಅವರು ಪ್ರೊಡ್ಯೂಸ್ ಮಾಡಿದಂತಹ ಚಿತ್ರ ಇದು. ಈ ಚಿತ್ರದಲ್ಲಿ ಕರ್ನಾಟಕದ ಹೆಸರಾಂತ ನಟರಾದಂತಹ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ನಾಡಪ್ರಭು ಶಿವಪುಟ್ಟಸ್ವಾಮಿ ಪಾತ್ರದಲ್ಲಿ ಮಿಂಚಿದ್ದಾರೆ. ಅತ್ಯದ್ಭುತ ಅಭಿನಯ ಅವರದ್ದು. ಇತರ ಪ್ರಮುಖ ಪಾತ್ರಧಾರಿಗಳಂತ ಹೇಳಿದ್ರೆ, ಈ ಚಿತ್ರದ ಮುಖ್ಯ ಪಾತ್ರಧಾರಿಗಳಾದಂತಹ ವೀರಚಂದ್ರಹಾಸ ಪಾತ್ರದಲ್ಲಿ ಶಿಥಿಲ್ ಶೆಟ್ಟಿ ಅವರು, ದುಷ್ಟಬುದ್ಧಿಯ ಪಾತ್ರದಲ್ಲಿ ಪ್ರಸನ್ನ ಶೆಟ್ಟಿಗಾರ್ ಮಂದಾರ್ತಿ ಅವರು, ಆಮೇಲೆ ವಿಷಯೇ ಪಾತ್ರದಲ್ಲಿ ನಾಗಶ್ರೀ GS ಅವರು, ಹಾಗೆ ಉದಯ ಕಡಬಾಲ್ ಅವರು ಮದನನ ಪಾತ್ರದಲ್ಲಿ ಮಿಂಚಿದ್ದಾರೆ. ಹಾಗೆ ಈ ಚಿತ್ರದಲ್ಲಿ ವೀರಚಂದ್ರಹಾಸನ ಸಾಕು ತಂದೆಯ ಪಾತ್ರದಲ್ಲಿ ನನ್ನ ಮಾವ ಕುಳಿಂದನ ಪಾತ್ರದಲ್ಲಿ ಮಿಂಚಿದ್ದಾರೆ. ಎಲ್ಲರ ಅಭಿನಯವೂ ಸಹ ಅತ್ಯದ್ಭುತವಾಗಿದೆ. ನನಗೆ ಈ ಚಿತ್ರದಲ್ಲಿ ಅತ್ಯಂತ ಇಷ್ಟವಾದಂತಹ ಪಾತ್ರ ದುಷ್ಟಬುದ್ಧಿಯದ್ದು. ನಮಗೆ ಚಿತ್ರವನ್ನ ಪ್ರಾರಂಭದಿಂದ ಕೊನೆಯವರೆಗೂ ಸಹ ನೋಡಿಸಿಕೊಂಡು ಹೋಗಿದ್ದು ನನಗೆ ಅಂತ ಹೇಳಿದ್ರೆ ದುಷ್ಟಬುದ್ಧಿಯ ಪಾತ್ರ. ಹಾಗೆಯೇ ಮದನ ಮತ್ತೆ ವಿಷಯ ಪಾತ್ರ ಸಹ ಅತ್ಯದ್ಭುತವಾಗಿದೆ. ಪಾತ್ರಗಳೆಲ್ಲವೂ ಚೆನ್ನಾಗಿದೆ. ನಾನು ಮಾತಾಡಿರುವಂತದ್ದು ಪಾತ್ರಧಾರಿಗಳ ಬಗ್ಗೆ. ನನಗೆ ಈ ಚಿತ್ರದಲ್ಲಿ ಎಲ್ಲ ಪಾತ್ರಗಳು ಸಹ ತುಂಬಾ ಇಷ್ಟ ಆಯ್ತು.
ಆದ್ರೆ ಕೆಲವು ಪಾತ್ರಧಾರಿಗಳ ಅಭಿನಯದ ಬಗ್ಗೆ ಹೇಳೋದಾದ್ರೆ ನನಗೆ ಅತ್ಯಂತ ಇಷ್ಟವಾದದ್ದು ದುಷ್ಟಬುದ್ಧಿ ಪಾತ್ರ ನಿರ್ವಹಿಸಿದಂತಹ ಪ್ರಸನ್ನ ಶೆಟ್ಟಿಗಾಳ್ ಅವರದ್ದು ಅತ್ಯದ್ಭುತವಾದಂತಹ ಪಾತ್ರಗಾರಿಕೆ ಅವರದ್ದು. ಫಿಲ್ಮ್ ಸ್ಟಾರ್ಟ್ ಆಗ್ತದಲ್ಲ, ಸ್ಟಾರ್ಟ್ ಆದಾಗಿನಿಂದ ಕೊನೆಯವರೆಗೂ ಸಹ ನಿಮ್ಮನ್ನ ಚಿತ್ರವನ್ನ ನೋಡಿಸಿಕೊಂಡು ಬರುವಂತದ್ದು ನನ್ನ ಪ್ರಕಾರ ದುಷ್ಟಬುದ್ಧಿಯ ಪಾತ್ರ. ಹಾಗೆಯೇ ಇನ್ನಿಬ್ಬರು ಪಾತ್ರಧಾರಿಗಳು ಅವರ ಪಾತ್ರಕ್ಕೆ ಅತ್ಯದ್ಭುತವಾದಂತಹ ಜೀವವನ್ನು ತುಂಬಿದ್ದಾರೆ. ಅವರು ಅಂತ ಹೇಳಿದ್ರೆ ವಿಷಯ ಪಾತ್ರಧಾರಿ ನಾಗಶ್ರೀ GS ಅವರು ಮತ್ತೆ ಮದನನ ಪಾತ್ರದಲ್ಲಿ ನಿರ್ವಹಿಸಿದಂತಹ ಉದಯ ಕಡವಾಲ್ ಅವರು. ನಾನ್ ಮಕ್ಕಳಿಗೆ ಫಸ್ಟಿಗೆ ಹೇಳಿದ್ದೀನಿ, ನೋಡಿ ಮಕ್ಕಳೇ, ನೀವು ಯಕ್ಷಗಾನ ಎಲ್ಲ ನೋಡಿದವರಲ್ಲ, ನಿಮಗೆ ಇದು ಅರ್ಥ ಆಗ್ಲಿಕ್ಕಿಲ್ಲ, ನಿದ್ರೆ ಬರ್ಬೋದು, ನಮ್ಗಂತೂ ರಗಳೆ ಕೊಡ್ಲಿಕ್ಕಿಲ್ಲ, ನಾನಂತೂ ಫುಲ್ ಫಿಲ್ಮ್ ನೋಡ್ಬೇಕು ಅಂತ. ಆದ್ರೆ ನನ್ನ ಊಹೆ ತಪ್ಪಾಗಿತ್ತು. ಯಾಕಂತ ಹೇಳಿದ್ರೆ ಕೊನೆಯವರೆಗೂ ಅತ್ಯಂತ ಆಸಕ್ತಿಯಿಂದ ಶಿಳ್ಳೆ ಹೊಡೆಯುತ್ತಾ ಚಪ್ಪಾಳೆ ತೊಟ್ಟುತ್ತಾ ಮಕ್ಕಳು ಚಿತ್ರವನ್ನ ಆನಂದಿಸಿದ್ರು. ಅಲ್ಲ, ಮನೆಗ್ ಬಂದ್ಮೇಲೂ ಸಹ ಚಿತ್ರದ ಬಗ್ಗೆನೇ ಮಾತುಕತೆ ನಡೆಸ್ತಾ ಮಲಗುವಾಗ ರಾತ್ರಿ 1:30 ಆಗಿತ್ತು. ಮತ್ತೆ ಈ ಚಿತ್ರದಲ್ಲಿ ಬರುವಂತಹ ಹಾಸ್ಯ ಸನ್ನಿವೇಶಗಳು ಅತ್ಯದ್ಭುತವಾಗಿ ಬಂದಿದೆ ಆಯ್ತಾ. ಹಾಸ್ಯ ಪಾತ್ರಧಾರಿಗಳಿಬ್ರು ಸಹ ಒಂದು ಪುರೋಹಿತನ ಪಾತ್ರವನ್ನು ವಹಿಸಿದವರು ಮತ್ತೆ ರಾಯಭಾರಿಯಾಗಿ ದುಷ್ಟಬುದ್ಧಿಯ ಆಸ್ಥಾನಕ್ಕೆ ಬರುವಂತಹ ಚಂದ್ರದಾಸನ ದೂತ ಯಾರಿದ್ದಾರೆ ಅವರಿಬ್ಬರ ನಟನೆ ಮಾತ್ರ ಅತ್ಯದ್ಭುತವಾಗಿದೆ. ಮತ್ತೆ ಈ ಚಿತ್ರದಲ್ಲಿ AI ಟೆಕ್ನಾಲಜಿಯನ್ನ ಒಳ್ಳೆ ಮಾಡಿ ಯೂಸ್ ಮಾಡ್ಕೊಂಡಿದ್ದಾರೆ. ಆದ್ರೆ ಕೆಲವೊಂದು ಸೀನ್ ನಲ್ಲಿ ಮಾತ್ರ ಅದ್ರದ್ದು ಕೋಆರ್ಡಿನೇಷನ್ ಅನ್ನುವಂಥದ್ದು ಸ್ವಲ್ಪ ಬೇಕಾಗಿತ್ತು ಅನ್ಸುತ್ತೆ. ಕೊನೆಯದಾಗಿ ಹೇಳೋದಾದ್ರೆ ಚಿತ್ರ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ನಾವು ಕೊಡುವಂತಹ ದುಡ್ಡಿಗೇನು ಮೋಸ ಆಗಲ್ಲ. ಈ ಚಿತ್ರವನ್ನ ನಿರ್ಮಿಸಿದ ಮತ್ತೆ ಈ ಚಿತ್ರದಲ್ಲಿ ಭಾಗವಹಿಸಿದ ಎಲ್ರಿಗೂ ಸಹ ಒಳ್ಳೇದಾಗ್ಲಿ ಅಂತ ಆಶಿಸ್ತಾ, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಮಿಲಿಯನ್ ಮೊಮೆಂಟ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತೆ ನಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು.